ಶಿವಮೊಗ್ಗ ಕೋಟೆ ಮಾರಿಕಾಂಬ ಜಾತ್ರೆ ನಾಳೆಯಿಂದ ಪ್ರಾರಂಭ. ಅದಕ್ಕೆ ಎಲ್ಲ ಸಿದ್ಧತೆಗಳನ್ನ ನಾವೀಗಾಗಲೇ ಕಮಿಟಿಯವರು ಮಾಡಿದ್ದೀವಿ. ಊರಿನ ಅಲಂಕಾರ, ದೀಪದ ಅಲಂಕಾರ ಮತ್ತು ಎಲ್ಲ ವ್ಯವಸ್ಥಿತವಾಗಿ ನಾವು ಹಬ್ಬನ ಮಾಡಬೇಕು ಅಂತೇಳಿ ಪೊಲೀಸ್ ಇಲಾಖೆಯವ್ರ ಜೊತೆಯಲ್ಲಿ, ಕಾರ್ಪೊರೇಷನ್ನವ್ರ ಜೊತೆಯಲ್ಲಿ, KABಯವ್ರ ಜೊತೆಯಲ್ಲಿ, ವಾಟ್ರ್ ಬೋರ್ಡ್ನವ್ರ ಜೊತೆಯಲ್ಲಿ, ಯಾಕೆಂದರೆ ನಮಗೆ ವಾಟ್ರು ನಾಳೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ನಾವು ಒಂದು ಹಂತಕ್ಕೆ ಬಂದು ಮುಟ್ಟಿದ್ದೀವಿ. ಇನ್ನೊಂದು ವಿಶೇಷ ಅಂದರೆ ಕಾಳಿ ಅಮ್ಮನ ತಾವು ರಾತ್ರಿ 9:30 ಬಂತಲ್ಲಿ. ಅದೊಂದು ವಿಶೇಷವಾಗಿ 48 ಅಡಿ ಇಡೀ ರಾಜ್ಯದಲ್ಲೇ ಪ್ರಥಮ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಅಷ್ಟು ಹೈಟ್ನಲ್ಲಿ ಅದನ್ನು ನಾವು ಮಾಡಿದ್ದೀವಿ. ಇನ್ನೂ ಜೋರ ನಾವು ಏನು ಅದನ್ನು ವ್ಯವಸ್ಥೆಗಳನ್ನ ತಾವು ನೋಡಿದ್ದೀರಿ. ಒಳಗಡೆ ಅಲಂಕಾರನ ಮತ್ತು ಎಲ್ಲ ಈ ಬಾರಿ ಒಂಚೂರು ಚೇಂಜಸ್ಸು ಮಾಡಿದ್ದೀವಿ. ಜರ್ಮನ್ ಟೆಂಟನ್ನು ಸಹ ಈ ಬಾರಿ ಅಳವಡಿಸ್ಕೊಂಡಿದ್ದೀವಿ. ಈ ಬಾರಿ ನಾವು ಏನು ಬಲಭಾಗ ಎಡಭಾಗ ಭಕ್ತಾದಿಗಳಿಗೆ ತೊಂದರೆ ಆಗದಿದ್ದ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ ನಾವು ಅವರಿಗೆ ಬರವಣಿಗೆಯಲ್ಲಿ ಕೊಟ್ಟಿದ್ವಿ. ಅದನ್ನು ಈಗ ಒಂದು ಸ್ವಲ್ಪ ಈಗ ನೋಡಿದಾಗ ಒಂಚೂರು ಹಾಕಿದ್ದಾರೆ. ಅದನ್ನು ತೆರವು ಮಾಡಿಸುವಂಥ ಕೆಲಸನೂ ನಾವು ಇಲಾಖೆಯಿಂದ ಮಾಡ್ತೀವಿ. ಅದು ಯಾಕೆಂದರೆ ಪಬ್ಲಿಕ್ಸಿಗೆ ನಾಳೆ ಯಾವುದು ತೊಂದರೆ ಆಗಬಾರ್ದು ನಮಗೆ. ಈ ರೀತಿ ಇಂಥ ಸಂದರ್ಭದಲ್ಲಿ ಈಗ ಪಾರ್ಕಿಂಗ್ ವ್ಯವಸ್ಥೆ ನಮ್ಮ ಕಾರ್ಯದರ್ಶಿಗಳು ಹೇಳ್ದಂಗೆ ಅವ್ರನ್ನೇ ಕಳಿಸಿದ್ದೆ. ಚರ್ಚ್ ಫೀಲ್ಡು, ಸೈನ್ಸ್ ಮೈದಾನ, ಕಾರ್ಪೊರೇಷನ್ನು, ಈ ರೀತಿ ಎಲ್ಲ ವ್ಯವಸ್ಥೆಗಳನ್ನು ನಾವು ಸಿದ್ಧತೆಗಳನ್ನ ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ. ಈ ಸಿದ್ಧತೆ ಜೊತೆಯಲ್ಲಿ ನಮಗೆ ನಿನ್ನೆ ಶಿವಮೊಗ್ಗದಲ್ಲಿ ಒಳ್ಳೆ ಸಿಸ್ಟಮೆಟಿಕ್ ಆಗಿ ಅಲಂಕಾರಗಳನ್ನ ಮಾಡಿದಿರಿ ಅನ್ನೋದು ನಾಗರಿಕರ ಭಾವನೆ ಆಗಿದೆ. ಆ ಭಾವನೆಗೆ ಕಾರಣಕರ್ತರು ನೀವೇ ಅಂದರೂ ತಪ್ಪಾಗಲಾರ್ದು. ನಿಮ್ಮ ಪ್ರಚಾರದ ಮೂಲಕ ಇಡೀ ರಾಜ್ಯದಲ್ಲೇ ಮಾದರಿ ಆಗಬೇಕು ಅನ್ನೋದೊಂದು ನಮ್ಮ ಕಾನ್ಸೆಪ್ಟ್ ಇದೆ. ಈ ಬಾರಿ ಅದೇ ರೀತಿ ಮಾಡಬೇಕು. ಎಲ್ಲೂ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ತಾವು ಹೇಳಿದ್ರಿ. ಪ್ಲಾಸ್ಟಿಕ್ನವರು ನಿಷೇಧನ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಈ ಗೋಧಿದು ಇದು ಬಂದಿದೆ ಬ್ಯಾಗ್. ಆ ಬ್ಯಾಗನ್ನು ನಾವು ಈ ಪ್ಲಾಸ್ಟಿಕ್ಕು ನಮ್ಮ ದೇವಸ್ಥಾನದಿಂದ ಏನು ಕೊಡ್ತೀವಿ ಪ್ರಸಾದ, ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅಂತೇಳಿ ನಮಗೆ 1-2 ಸಂಸ್ಥೆಯವರು ಬಂದು ಕೇಳ್ಕೊಂಡಂಥ ಸಂದರ್ಭದಲ್ಲಿ ಅವರೇ ನಮಗೆ ಒಂದು ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಆ ಮಾರ್ಕೆಟ್ನವ್ರ ಹತ್ರ ನಾವು ತಗೊಂಡು ಪ್ಲಾಸ್ಟಿಕ್ ನಿಷೇಧ ಮಾಡಬೇಕು ಅಂತೇಳಿ ಅಂಗಡಿ ಮಾಲೀಕರಿಗೂ ಸಹ ಇದು ನಾವೊಂದು ಸಂದೇಶ ಕೊಟ್ಟಿದ್ವಿ. ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ನ ನೀವು ಉಪಯೋಗಿಸಬಾರ್ದು, ಅದನ್ನು ನಿಷೇಧ ಮಾಡಿದ್ದೀವಿ ಇಲ್ಲಿ ಅಂತ ಹೇಳಿದ್ವಿ. ಅದು ಸಹ ನಮ್ಮ ದೇವಸ್ಥಾನದಲ್ಲಿ ನಾವೇ 20,000 ಪ್ಲಾಸ್ಟಿಕ್ಕಿಂದು ಇದು ಗೋಧಿದು ಚೀಲದ್ದು ನಾವು ಪ್ರಸಾದವನ್ನು ವಿನಿಯೋಗ ಮಾಡ್ತಾಯಿದ್ವಿ. ಆತ್ಮೀಯ ಪತ್ರ